ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಶಾವಿಗೆ ಎಲ್ಲ ಇದು ಮಾಡಿ ಇಟ್ಟಿದ್ದೀನಿ. ಮುದ್ದೆಗೆ ಇದು ರೆಡಿ ಇದೆ. ಸೊ ಅಲ್ಲೂ ಕುದೀತಾ ಇದೆ. ಶಾವಿಗೆ ಪಾಯಸಗೆ ಇದು ರೆಡಿ ಇದೆ. ಇದಕ್ಕೆ ಹಾಕ್ಬೇಕು, ಈಗೆಲ್ಲ ಹಾಕಿ ಮುಚ್ಚಿಡಬೇಕು. ರೈಸ್ ಹಾಕಬೇಕು, ಮುದ್ದೆ ಒಂದು ಮಾಡಬೇಕು. ಸೊ ಬೇಗ ಅವ್ರು ಬಂದ ತಕ್ಷಣ ಊಟಕ್ಕೆ ಇಡಬೇಕು. ಆಮೇಲೆ ಸಿಗ್ತೀನಿ ಗೈಸ್. ಇವಾಗ ಬಂದರು ಗೈಸ್ ಆಟೋದಲ್ಲಿ. ಈಗ ಬಂದು ಇಳಿತಾರೆ. ಅಡುಗೆ ಎಲ್ಲ ಆಗಿದೆ. ಬಂದ ತಕ್ಷಣ ಊಟ ಮಾಡೋದವ್ರಷ್ಟೇ. ಬಂದರು. ಈಗ ಬಂದು ಊಟಕ್ಕೆ ಕೂತಿದ್ದಾರೆ ಗೈಸ್. ನಮ್ಮತ್ತೆ ಮುಖ ತೊಳೆಯೋಕೆ ಹೋಗಿದ್ದಾರೆ. ಇವತ್ತು ಊಟಕ್ಕೆ ಬಂದಿದ್ರೆ ನೀವಪ್ಪ ಗೊತ್ತಾಗ್ಬಿಟ್ಟಿರೋದು. ಅವ್ರು ಊಟಕ್ಕೆ ಬರಲ್ಲ ಅಂದರು. ಸೊ ಆಮೇಲೆ ಬಂದಮೇಲೆ ರೆಡಿಯಾಗಿ ಹೊರಡಬೇಕು ಎಲ್ಲರೂ. ಗೈಸ್ ನಮ್ಮ ಅತ್ತೆ ಮಾವನು ಬಂದರು. ಬರೋ ಅಷ್ಟರಲ್ಲಿ ಎಲ್ಲ ಅಡುಗೆ ರೆಡಿ ಇತ್ತು. ಊಟಕ್ಕೆ ಹಾಕ್ಕೊಟ್ಟೆ. ಅವರು ಇಷ್ಟು ವರ್ಷದಲ್ಲಿ ಅವ್ರು ಚಿಕ್ಕ ಮಕ್ಕಳಿದ್ದಾಗ ಎಲ್ಲರೂ ಆಚರಿಸಿರ್ತಾರೆ. ಈಗ ನಾನು ನನ್ನ ಮಗಳದು ವರ್ಷ ಬರ್ತಡೇ ಮಾಡಿರ್ತೀನಿ. ಅವರು ಒಂದು ಏಜ್ಗೆ ಅಂತ ಬಂದಾಗ ಅವ್ರ ಫ್ರೆಂಡ್ಸ್ ಜೊತೆ ಅಥವಾ ಮದುವೆ ಆದಮೇಲೆ ಆ ಕಡೆ ಒಂದು ಗಮನ ಕೊಟ್ಬಿಡ್ತಾರೆ. ಅಲ್ಲಿ ಆಚರಿಸ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ತಂದೆ ತಾಯಿ ಜೊತೆ ಆಚರಿಸ್ಕೊಳೋದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನನಗೆ ಅನ್ನಿಸ್ತು ಈ ಸಲ ಕರಿಯೋಣ, ಒಂದು ಬರ್ತಡೇಗೆ ನೆನಪಾಗಿ ಮೆಮೊರಿಯಾಗಿರುತ್ತೆ. ಅದೇ ಒಂದು ಗಿಫ್ಟಾಗೂ ಕೂಡ ಇರುತ್ತೆ ಅವ್ರಿಗೆ ಅಂಥೇಳಿ. ನನಗೆ ಗೊತ್ತಿರಲಿಲ್ಲ ಅಷ್ಟೊಂದು ಖುಷಿ ಪಡ್ತಾರವರು. ತುಂಬ ಖುಷಿಪಟ್ಟರು. ಅವ್ರಿಗೆ ಅದನ್ನ ಅವ್ರ ಮುಖ ನೋಡಿದ್ರೇ ನನಗೆ ಗೊತ್ತಾಗ್ತಿತ್ತು ಅವ್ರಿಗೆ ತುಂಬ ಖುಷಿ ಆಗಿದೆ ಅಂತ. ಅವ್ರ ಫೇಸ್ ಎಕ್ಸ್ಪ್ರೆಷನಲ್ಲೇ ನನಗೆ ಗೊತ್ತಾಗ್ತಿತ್ತು. ಸೊ ಹಾಗಾಗಿ ಒಂದು ಇರಲಿ, ಒಂದು ಖುಷಿ ಇರುತ್ತೆ, ಒಂದು ಸಂತೋಷ ಇರುತ್ತೆ. ಮತ್ತು ಅವರೂ ತುಂಬ ದಿನ ಆಗಿತ್ತು ನಮ್ಮ ಮನೆಗೆ ಬಂದು. ಆಲ್ಮೋಸ್ಟ್ ಒಂದು 6 ಮಂತ್ ಮೇಲೆ ಆಗಿತ್ತು ಅಂದ್ಕೊತೀನಿ. ದೀಪಾವಳಿಲಿ ಬಂದಿದ್ದವರು. ಆವಾಗೂ ಕೂಡ ಜಾಸ್ತಿ ದಿವಸ ನಾವು ಇಟ್ಕೊಳಕ್ಕಾಗಿಲ್ಲ. ಅರ್ಜೆಂಟಾಗಿ ನಮ್ಮದೇನೋ ಕೆಲಸ ಇತ್ತು ಅಂತ ಹಬ್ಬ ಮುಗ್ದಿದ ತಕ್ಷಣ ನಾವೇ ಮೈಸೂರಿಗೆ ಹೋಗಬೇಕಿತ್ತು. ಹಂಗೆ ನಾವು ಹೋಗ್ತೀವಿ ಅಂಥೇಳಿ ಹಂಗೆ ಬಂದ್ಬಿಟ್ರು ಅವರು ನಮ್ಮ ಜೊತೆನೇ. ಬಿಟ್ಬಿಟ್ಟು ಬಂದುಬಿಟ್ವಿ. ಸೊ ಈ ಸಲ ಒಂದು ವಾರ ಇರಲಿ ಇಲ್ಲಿ ಜೊತೇಲಿ ಅಂತ ಹೇಳ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿ ಬರೋಕ್ಕೆ ಹೇಳಿದ್ದೆ. ನಾನು ಕಾಲ್ ಮಾಡಿದಾಗ ಹೇಳಿದ್ದೆ ಅವ್ರಿಗೆ, ಒಂದು ವಾರ ಆದಮೇಲೆ ನಾವು ಮೈಸೂರಿಗೆ ಬರಬೇಕು, ಅವಾಗ ಬಿಡ್ತೀವಿ ಅಂಥೇಳಿ. ಸಂಡೇ ಇವ್ರಿಗೆ ರಜೆ ಇರುತ್ತಲ್ಲ, ಅವಾಗ ಬಿಡ್ತೀವಿ ಬನ್ನಿ ಅಂತ ಹೇಳಿದ್ದೆ. ಬಟ್ ಅವ್ರಿಗೆ ಕೇಳಿಸಿಲ್ಲ ಗೈಸ್. ಅವರು ಬರ್ತಡೇ ಇದೆ ಮಗಂದು, ಅದಕ್ಕೆ ನೀವು ಹೇಳ್ಬೇಡಿ, ಮಗನಿಗೆ ಕಾಲ್ ಮಾಡಿದಾಗ ವಿಶ್ ಮಾಡೋಕ್ಕೆ ಮಾಡಿದ್ರೆ ಸುಮ್ಮನೆ ವಿಶ್ ಮಾಡಿಬಿಟ್ಟು ಸುಮ್ಮನಾಗಿ ಬರ್ತಾಯಿದ್ದೀವಿ ಅಂತ ಹೇಳಕ್ಕೆ ಹೋಗಬೇಡಿ. ನಾನು ಹೇಳಿಲ್ಲ ಅವ್ರಿಗೆ, ಸರ್ಪ್ರೈಸಾಗಿ ನಿಮಗೆ ಕರೆಸ್ತಾ ಇದ್ದೀನಿ ಅಂತ ಹೇಳಿದೆ ನಮ್ಮ ಅತ್ತೆಗೆ. ಅವರು ಸರಿ ಆಯಿತು ಅಂದರು. ಗೈಸ್ ಈಗ ಹಸ್ಬೆಂಡ್ ಬಂದರು ಮನೆಗೆ. 4:15 ಈಗ ಟೈಮು. ಈಗ ಬನ್ನಿ ಅಂತ ಕರೆದೆ, ಬಂದಿದ್ದಾರೆ. ಹೋಗೋ ಫಾಲ್ಸಿಗೆ ಕೊಟ್ಬರೋಕೆ ಹೋಗಿ, ಜಿಗ್ಜಾಗ್ ಫಾಲ್ಸಿಗೆ. ಜಿಗ್ಜಾಗ್ ಏನು ತಿಂದೆ ಮಧ್ಯಾಹ್ನ? ಬಾ ಇಲ್ಲಿ, ಅದೇನು ರೂಮ್ಗೆ ಹೋಗ್ತಾ ಇದೆಯಲ್ಲ, ಯಾರಿದ್ದಾರೆ ಅಂತ. ಗಿಫ್ಟ್ ಕೊಡ್ಲಾ? ಏನು ಕೊಡ್ಬೋದು ಅಂತ ಗೆಸ್ ಮಾಡಿ ನೋಡೋಣ. ಆ ರೂಮಲ್ಲಿ ಇಕ್ಕಿದ್ದೀನಿ, ತಗೋಗು ಗಿಫ್ಟ್ನ. ಹಿಂಗೆ ಹಿಂಗೈತೆ ಸರ್ಪ್ರೈಸ್. ಗೆಸ್ ಮಾಡಿದ್ರಾ ಬರ್ತಾರೆ ಅಂತ? ಇಲ್ಲ, ನಾನು ಹೇಳೇ ಇಲ್ಲ. ಬೆಳಿಗ್ಗೆ ನಾನು ಸಿಟಿ ಬಸ್ ಹತ್ತಿದ್ನ, ಡೌಟು ಬಂದಿರ್ಲಿಲ್ವಾ ಬರ್ತಾರೆ ಅಂತ? ಗೊತ್ತಾಯ್ತು, ಎಲ್ಲೋ ಹೋಯ್ತಾವ್ರೆ ಅಂತ ಗೊತ್ತಾಯ್ತು. ಫೋನ್ ಮಾಡಿದಾಗ ಸೌಂಡ್ ಗೊತ್ತಾಯ್ತು. ಮನೇಲಿ ಅಂತ ನಂಗೆ ಗೊತ್ತಾಯ್ತು ಎಲ್ಲ ಹೋಯ್ತೈತೆ ಅಂತ. ಮೇಘ ಮನೆಗೆ ಹೋಯ್ತಾ ಇರ್ಬೇಕು ಅಂದ್ಬಿಟ್ಟು ನಾ ಸುಮ್ಮನಾದೆ. ಕೆಲ್ಸದ ಟೆನ್ಷನ್ ಅಲ್ಲಿ ಕೇಳಿಲ್ಲ ನೀವು? ಇಲ್ಲ, ನಾನು ಬೇಗನೆ ಇಟ್ಬಿಟ್ಟೆ ಫೋನ್ನ. ಬಸ್ ಸೌಂಡು ಏನು ಎತ್ತ ಅಂತ ಕೇಳ್ತಾನೆ. ನಾನು ಮೊನ್ನೆನೇ ಮಾಡಿ ಹೇಳಿದ್ದೆ ಬರಕ್ಕೆ, ಹೇಳ್ಬೇಡ್ರಿ ಬಂದ್ರಿ ಅಂತ ಹೇಳಿದ್ದೆ. ಹೆಂಗೆ ಚೆನ್ನಾಯ್ತು. ಖುಷಿ ಆಯ್ತು, ಫುಲ್ ಖುಷಿ ಕಳೆ ಮುಖದಲ್ಲಿ. ಅವ್ರ ಅಮ್ಮನ ನೋಡಿದ ತಕ್ಷಣ ಮಗಂಗೆ ಹಾಕೋ ಬರಲ್ಲ ಊಟ.
ಸ್ವಲ್ಪ ತಿನ್ರಿ, ಮಧ್ಯಾಹ್ನ ತಿಂದಿಲ್ವಲ್ಲ. ಗೈಸ್ ಈಗ ರೆಡಿಯಾಗಿದ್ದೀವಿ. 2ನೇ ಗಿಫ್ಟ್ ತೋರಿಸಿದ್ನಲ್ವಾ, 3ನೇ ಗಿಫ್ಟ್ ಒಂದಿದೆ, ಅದೊಂದು ತೋರಿಸ್ಬೇಕು. ಅಲ್ಲಿ ಹೋಗಿ ಕೊಡ್ತೀನಿ. ನಮ್ಮಕ್ಕ ಅವ್ರನ್ನ ಇಲ್ಲಿಗೆ ಕರಿಬೋದಿತ್ತು, ಬಟ್ ಅವ್ರು ಬಂದರೆ ಹೋಗೋಕ್ಕೆ ನೈಟು ಎಲ್ಲ ಸರಿ ಹೋಗಲ್ಲ. ನಮ್ಮಮ್ಮ ಬೇರೆ ಇದ್ದಾರೆ ಜೊತೆಲಿ. ಸೊ ಹಂಗಾಗಿ ನಾವೇ ನಮ್ಮ ಕಾರಲ್ಲಿ ಹೋಗ್ಬಿಟ್ಟು ನಾವೇ ವಾಪಸ್ ನಮ್ಮ ಕಾರಲ್ಲೇ ಬರ್ಬೋದು. ಅವ್ರಿಗೂ ರಿಸ್ಕ್ ಆಗಲ್ಲ ಅಂಥೇಳಿ ಹೋಗ್ತಾ ಇದ್ದೀವಿ ನಮ್ಮ ಕಾರಲ್ಲೇ. ಅಲ್ಲಿಗೆ ಹೋಗಿ ಕೇಕ್ ಕಟ್ ಮಾಡಿ ಊಟ ಮಾಡಿ ಬರೋದಷ್ಟೇ. ಅಲ್ಲೊಂದು ಗಿಫ್ಟ್ ಇದೆ, ಕೊಡಬೇಕು ಅಷ್ಟೇ. ಇವತ್ತಿನ ಬರ್ತಡೇ ದಿನ. ಅಲ್ಲಿಗೆ ಹೋದ್ಮೇಲೆ ಅವ್ರಿಗೆ ಹಿಂಗೆ ಅನ್ಸುತ್ತೆ ನೋಡೋಣ. ಇಲ್ಲೇ ಓವರ್ ಆಕ್ಟಿಂಗ್ ಆಡ್ತಾ ಇದ್ದಾರೆ. ಉಂಗ್ರ ಈಗಿರೋ ಗೋಲ್ಡ್ ರೇಟಲ್ಲಿ ನಿಂಗೆ ಉಂಗ್ರ ಬೇರೆ ಕೊಡಿಸ್ತಾರೆ. ಅದೇ ಗೈಸ್ ಈ ತರ ಆಸೆ ಇಟ್ಕೊಂಡಿರ್ಬಾರ್ದು ಗೈಸ್. ಉಂಗ್ರನೇ ಇರುತ್ತೆ. ಗೊತ್ತು ನನ್ ಸಿಚುವೇಶನ್ ಏನು ಅಂತ, ಬೇಕು ಅಂತ. ನಿನ್ ಸಿಚುವೇಶನ್ ಗೊತ್ತಿದ್ರು ನಮ್ ಸೇಟು ಬಗ್ಗೆ ನಮ್ಗೆ ಗೊತ್ತಲ್ಲ. ರುಕೋ ಜರಾ ಸಬರ್ ಗುರು. ಈಗಿರೋ ಗ್ರಾಮಲ್ಲಿ ನಿನ್ಗೆ ಏನು ₹1 ಕೊಡ್ತೀರಾ ನಿನಗೆ ಕೊಡ್ತಾರೆ. ಎಲ್ಲ ಮಾಡಿಟ್ಟಿರ್ತೀಯ, ನಂಗೆ ಗೊತ್ತು. ಮಾಡಿಟ್ಟಿರ್ತೀನಿ. ನಂಗೆ ಗೊತ್ತಿಲ್ವಾ ನಿನ್ ಬಗ್ಗೆ? ನಿನಗೆ ಮೇ ಬಿ ಇರ್ಬೇಕು ಅಷ್ಟೇನೆ. ಅದೊಂದು ಅನ್ಕೊಂಡಿದೀನಿ. ಇಲ್ಲಾಂದ್ರೆ ಬೆಳ್ಳಿದು ಬಳೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಬೆಳ್ಳಿದು ಬಳೆ ಇರುತ್ತೆ. ಸುಮಾರು ದಿನದಿಂದ ಕಡ್ಗ ಇತ್ತಲ್ಲ, ಮೇ ಬಿ ಕಡ್ಗ ಇರ್ಬೇಕು ಅಷ್ಟೇ. ಅದ್ ಬಿಟ್ರೆ ಇನ್ನೇನಿಲ್ಲ. ಇಲ್ಲಾಂದ್ರೆ ನಾನ್ ಅನ್ಕೊಂಡಿರೋ ಗೆಸ್ ಪ್ರಕಾರ ಮೇ ಬಿ ನಮ್ಮ ಅತ್ತಿಗೆ ಮನೆ ಮೇಲ್ಗಡೆ ಡೆಕೋರ್ ಏನೋ ಮಾಡ್ಸಿದ್ಯಾ. ಈ 3 ಅದರ ಒಂದಂತೂ ನನ್ಗೆ ಪರ್ಫೆಕ್ಟ್ ಚೆನ್ನಾಗ್ ಗೊತ್ತು ಅದೇನೆ ಅಂತ. ಇಲ್ಲಾಂದ್ರೆ ಅಷ್ಟು ದೂರ ನೀನ್ ಕರ್ಕೊಂಡು ಹೋಗೋ ಮಗಳೇ ಅಲ್ಲ. ಅವ್ರನ್ನೇ ಇಲ್ಲಿ ಬರಕ್ ಕೇಳ್ತಿದ್ದೆ ನೀನು. ಇಲ್ಲಿ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ ಮನೆ ಮೇಲ್ಗಡೆ ಏನೋ ಮಾಡ್ಸಿದ್ಯಾ. ಅವ್ರ ಮನೆಯಲ್ಲ ಅಂತೂ ಅಲ್ಲ, ಅದಂತೂ ಸುಳ್ಳು ಅಷ್ಟೇ. ನೀನ್ ಫಸ್ಟ್ ಗೆಸ್ ಮಾಡಿದ್ದೆ ಕರೆಕ್ಟ್. ಏನು ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಕೊಡು. ಇರೋ ನಮ್ಮಮ್ಮ ಬರಲ್ಲ ಲೇಟ್. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಚಪ್ಲಿ ಯಾವ್ದು ಹಾಕೊಳ್ಳಿತೀನಿ. ನಿಮ್ಮ ಅಪ್ಪಾಜಿಗ್ ತಗೊಂಬಂದಿದ್ ಚಪ್ಲಿ ಹಂಗೆ ಐತೆ. ಚಪ್ಲಿ ಅನ್ನ ಇದಕ್ ನೆನ್ಪಾಯ್ತು. ಆಯ್ತಾ ನೋಡ್ರಿ, ಡ್ರೆಸ್ಸು ಚಿಕ್ಕದ ತರ ಕಾಣಿಸ್ತೈತೆ. ಹಾಕೊಳ್ರಿ. ಎಲ್ಲ ಈ ಕಡೆ ಬರ ಒಂಚೂರು. ಆಗತ್ತಾ? 9 ಅದು ಆಗ್ತದಲ್ಲ. ಈಗ ಹಾಕತ್ತಿರೋದ್ನ ನೀರಿ ಕಟ್ ಮಾಡ್ತೀನಿ. ಟ್ರಿಮ್ ಅಂತ ಇನ್ನು ಏನ್ ಮಾಡ್ತಾವ್ರೆ? ಏನ್ ಬೇಕಾ ಸುಶೋ? ಆಯ್ತಾ? ಇಲ್ಲ ಅಲ್ಲಿ ಕುಂಕುಮ ಇಲ್ಲ ಅನ್ಸುತ್ತೆ. ಇದೆಯಾ? ಕೊಡು. ಏನು? ಅದ್ ನಾವ್ ಹಾಕಲ್ಲ. ಇದು ಇಟ್ಕೊಂಡ್ರೆ ಹಂಗೆ ಇರುತ್ತೆ. ಈಗ ಹೊರಟಿದೀವಿ ಗೈಸ್, ರೆಡಿಯಾಗಿ ಹೋಗೋಣ ಬನ್ನಿ. ಯಜಮಾನ್ರು ಬಂದವ್ರೆ. ಡಿಕ್ಕಿ ತೆಗೀರಿ. ಸ್ವರ್ಣನಲ್ಲಿ ಡಿಕ್ಕಿಗೆ ಹಾಕ. ಈಗ ಹೊರಟಿದೀವಿ ಗೈಸ್. ಬಿಟ್ಟಿದೀವಿ ಮನೆ. ಈಗ 5:30 ಆಗೋಗೈತಲ್ಲೇ ಟೈಮ್ ಇಲ್ಲೇ. ಸೊ 6:30 ಅಷ್ಟರಲ್ಲಿ ಅಲ್ಲಿ ಇರಬೇಕು. ಹೋಗ್ಬೋದು 1 ಅವರಲ್ಲಿ. ಹೋಗೋಣ ಬನ್ನಿ. ನಮ್ಮ ಮನೆಯವ್ರು 4 ಗಂಟೆಗೆ ಬಂದ್ರು, ನಾವು ಬಿಡೋದು 5:30 ಆಯ್ತು. ಎಲ್ಲರೂ ಹೊರಟಿದೀವಿ. ಹೋಗಿ ಕೇಕ್ ಕಟಿಂಗ್ ಮಾಡೋದೆ ಈ ವರ್ಷ ಸ್ಪೆಷಲ್. ಏನಂದ್ರೆ ಅವರ ಅಪ್ಪಾಜಿ ಅಮ್ಮ ಬಂದಿದ್ದಾರೆ, ನಮ್ಮ ಅತ್ತೆ ಮಾವ. ಅದೇ ಸ್ಪೆಷಲ್, ಅವ್ರ ಬರ್ತಡೇ ಸ್ಪೆಷಲ್. ಯಾವ ವರ್ಷನೂ ಬರ್ತಡೇ ದಿವಸ ಇರ್ಲಿಲ್ಲ ಅನ್ಸುತ್ತಲ್ಲ ನೀವು ಜೊತೆಲಿ? ಅವಾಗ ಚಿಕ್ಕ ವಯಸ್ಸಲ್ಲಿ ಇದ್ದೀರಾ? ಚಿಕ್ಕ ವಯಸ್ಸಲ್ಲಿ ಇರ್ತಾರೆ ಎಲ್ಲ. ಒಂದ್ ಏಜ್ಗೆ ಅಂತ ಬಂದ್ಮೇಲೆ ಇಲ್ಲ. ಸರಿ, ಆಯ್ತಾಯ್ತು ಅಂದ್ ಇಟ್ಬಿಡ್ತಾರಲ್ಲ, ಅದಕ್ಕೆ ಇಟ್ಟಿರ್ಬೇಕು. ಫೋನ್ ಮಾಡಿ ಏನ್ ಹೇಳಿದ್ರು ಅವ್ರು ನಿಂಗೆ? ಏನು ಹೇಳಿಲ್ಲ, ವಿಶ್ ಮಾಡಿದ್ರು ಅಷ್ಟೇ. ವಿಶ್ ಮಾಡಕ್ ಮಾಡಿದ್ದು. ಬೆಳಗ್ಗೆ ನಾನ್ ಮಾಡಿದ್ದು ಕೇಳಕ್ಕೆ ಬಿಟ್ಟಿದ್ದೀರಾ ಇಲ್ವಾ ಅಂತ.
ಕೇಳಕ್ ನಾನು ಮಾಡಿಲ್ಲ ರಾತ್ರಿನೇ ಮಾಡೋಣ ಅನ್ಕೊಂಡ ಹಿಂಗ್ ಇಟ್ಕೊಳ್ಟ. ಎದಾಳ್ತಿರ್ತೀನಿ ನಾನು. ಟೈಮ್ ನೋಡ್ತೀನಿ 12:25 ಆಗ್ಬಿಟ್ಟಿತ್ತು ರಾತ್ರಿ. ಸುಮ್ಮನಾಗ್ಬಿಟ್ಟೆ ಆಮೇಲೆ ಇಷ್ಟೊತ್ತಲ್ಲ ಕೆಲ್ಸದಲ್ಲ. ಅವಾಗ ಮಲ್ಗಿದ್ರು ಅವ್ರು. ಹಂಗ ರಾತ್ರಿನೇ ಹೇಳ್ಬಿಟ್ಟೆ ಮಲ್ಕೊಂಡ್ಬಿಟ್ರು. ಎಬ್ರಿಸ್ಬೇಡ, ಟಯರ್ಡ್ ಆಗಿದೆ ನಂಗೆ, ಅದೇನೇನ್ ಬೇಕು ಸ್ಟೇಟಸ್ ಹಾಕೋ, ಬೆಳಿಗ್ಗೆ ಹೇಳ್ ನಂಗೆ, ಬೆಳಿಗ್ಗೆ ವಿಶ್ ಮಾಡು ಅಂತ. ಅಲ್ಲಿ ವೈಟ್ ಫೀಲ್ಡ್ಗೆ ಹೋಗಿ ಬಂದ್ರಲ್ಲ, ಸುಸ್ತಾದಂಗ ಆಗಿತ್ತು ಅವ್ರಿಗೆ. ನಾನು ಎಬ್ರಿಸ್ಲಿಲ್ಲ, ಹಂಗೆ ಸ್ಟೇಟಸ್ಗೆಲ್ಲ ಹಾಕಿ ಹೇಳ್ದೆ. ಅವ್ರಿಗೆ ಕೇಳಿಸ್ತಾ ಇಲ್ವಾ, ಮಲಗಿದ್ರು. ಗೈಸ್, ನಮ್ಮ ಅಕ್ಕ ಮನೆಗ್ ಬಂದು ಇವ್ರನ್ನ ಕರ್ಕೊಂಡು ಹೊರಟಿದೀನಿ. ನಮ್ಮಮ್ಮ ಯಾಕೋ ಬರಲ್ಲ ಅಂತವ್ರೆ, ಹುಷಾರಿಲ್ಲ, ಜ್ವರ ಅಂತ. ನಮ್ಮ ಮದರ್ ಲವ್ಲಿ ಲೇಡಿ. ಅವ್ರನ್ನ ಮನೇಲೆ ಬಿಟ್ಬಿಟ್ಟು ನಾವು ಹೋಗ್ತಾ ಇದೀವಿ. ಕೇಕ್ ಕಟ್ಟಿಂಗಾರು ಬಾ ಅಂತ. ನಮ್ಮ ಮನೆಯವ್ನ ಅಲ್ಲಿ ಬುಕ್ ಮಾಡೋ ಬದ್ಲು ಕೇಕ್ ಇಲ್ಲೇ ಕಟ್ ಮಾಡ್ಸಿದ್ರಾಗಿರೋದು ಅಂತ. ಅಲ್ಲಿ ಸುಮ್ನೆ ಏನಕ್ ದುಡ್ಡು ಕೊಟ್ಟೆ ಅಂತ. ಅಯ್ಯೋ, ನೀನ್ ನನ್ಗೆ ಹಂಗ್ ಮಾಡಿದ್ದೆ, ನಾನು ಹಿಂಗಾರು ಮಾಡೋದಲ್ಲ ಅಂತ. ಸೊ ಈಗ ಹೊರಟಿದೀವಿ. ಬಾರೋ. ಅಯ್ಯೋ, ಕಟ್ಟಿಂಗ್ ಚೆನ್ನಾಗಿಲ್ವಂತೆ. ಏನಾಗಿದೆ ಕಟ್ಟಿಂಗು? ಓ ಬಾ ಸುಂದ್ರ, ನೀಟಾಗಿ ಬಾ, ತುಟಿ ಕಚ್ದಂಗೆ ಬಾ, ಚೆನ್ನಾಗೇ ಇದೆಯಾ ನೋಡಿ ಹೆಂಗಿದಾನೆ ನೋಡಿ ಗೈಸ್. ಎತ್ಕೊಂಡಿದ್ನಲ್ಲ ಹಂಗ್ ಚೆನ್ನಾಗಿರುತ್ತಂತ. ಈಗ ಚೆನ್ನಾಗಿದ್ಯಾ? ನೀಟಾಗಿದ್ದಾನೆ. ಈಗ ನೋಡಿ ಯಾವ್ದಾರು ಹೆಣ್ ಕೊಡಂಗಿದ್ರೆ ನೋಡ್ಕೊಳ್ಳಿ. ಅಯ್ಯೋ, ಹಂಗಂದ್ರೆ ಜಲ್ದಾಗದು. ಇವ್ರ ಮನೇಲಿ ನೋಡಿ ಗೈಸ್, ಊದ್ಗಡ್ಡಿ ಎಷ್ಟು ಚುಚ್ಚಿದ್ದಾರೆ ಅಂತ ಇದ್ರಲ್ಲೇ ಗೊತ್ತಾಗ್ತೈತೆ. ಚುಚ್ಚಿ ಅಲ್ಲೇ ಬಿಟ್ಬಿಟ್ಟವ್ರೆ. ಈಗ ಕಾರ್ ಹತ್ತಿದೀವಿ, ಹೋಗ್ಬೇಕು. ಅವ್ರನ್ನ ಅಲ್ಲಿ ಬಿಟ್ಟಿದೀವಿ. ಈಗ ಬರ್ತಡೆ ಬಾಯೇ ಎಲ್ಲಾರ್ನು ಕರ್ಕೊಂಡು, ಅವ್ರ ಬರ್ತಡೆಗೆ ಅವರೇ ಎಲ್ಲಾರು ಕರ್ಕೊಂಡು ಹೋಗ್ತಾವ್ರೆ ಗೈಸ್. ಈಗ ಹೋಗೋಣ, ಅಲ್ಲಿಗೆ ಬನ್ನಿ. ನಾನೆಲ್ಲ ನಿಮ್ಮನ್ನ ನೀವಿದ್ದೀರಾ ರೂಮಲ್ಲಿ, ಇಬ್ಬರನ್ನು ಕೂಡ ಹಾಕೊಳ್ಳೆ ರೂಮಲ್ಲಿ. ಈಗ ನಾನ್ ಬಂದ ತಕ್ಷಣ ತೆಗಿತಾಳೆ ಅಂತ ಅನ್ಕೊಂಡೆ ನಾನು, ಲಾವಣ್ಯನ. ಬಟ್ ಲಾವಣ್ಯನ್ನು ನಿನ್ನು. ನಿಮ್ ಮಮ್ಮಿ ಡ್ಯಾಡಿ ಒಳಗಿದ್ರು, ನೀವು ಬಾಗ್ಲು ತೆಗೆದ್ರ? ಎಲ್ಲೇ ಇನ್ನು ಮುಂದೆ ಇವ್ರ ಅಮ್ಮನೇ ಹೇಳಿದ್ದು ಪ್ಲಾನು. ಇಲ್ಲೇ ಎಲ್ಲಾರ ಖಾಲಿ ಇರತ್ತ. ನಾನ್ ರೂಮ್ಗೆ ಹೋಗಿರ್ತೀನಿ, ರೂಮ್ ಡೋರ್ ಹಾಕೊಂಡಿರ್ತೀನಿ, ಗೊತ್ತಾಗಲ್ಲ ಅವಾಗ ಅವನ್ಗೆ. ಚಪ್ಪಲೆಲ್ಲ ಎತ್ತಿಕ್ಕಿದ್ವಿ. ಎಲ್ಲ ಎತ್ತಿಕ್ಬಿಟ್ಟವ್ರೆ. ಬರ್ಲಾ? ಬರೋದು ಈಗ ನಾನು ಆಶ್ಚರ್ಯ ನೋಡ್ಬೇಕಾ? ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ. ನಮಸ್ಕಾರ ಕಾರಣ, ನೀನು ನಂಗೆ ಗೊತ್ತಿತ್ತಿದು. ಇದು ಏನ್ ನನಗ್ ಸರ್ಪ್ರೈಸ್ ಅನ್ನಿಸ್ತಿಲ್ಲ. ನನ್ ಮೇಲೆ ಹಣೆ ಇಟ್ಟಳು. ಅವ್ರ ಮನೇಲಿ ಮಾಡೋ ಬದ್ಲು ಇಲ್ಲಿ ಮಾಡಿದ್ವಿ, ಒಂದ್ ಸ್ವಲ್ಪ ಡೆಕೋರೇಟ್ ಆಗಿ ಕಾಣುತ್ತೆ ಡೆಕೋರೇಷನ್ ಮಾಡಿ ಗಲೀಜ್ ಮಾಡೋದ್ರೆ ಕ್ಲೀನ್ ಮಾಡಕ್ಕಾಗಲ್ಲ ಅಂತ. ನಾನು ನಿಮ್ಮ ಮೇಲೆ ಮಾಡಿದ್ದರೆ ಕರೆಕ್ಟ್ ಆಗಿ ಬನ್ರಿ ಅಮ್ಮ. ಬಂದ್ರಿ ನೀ ಸಾಂಗ್ ಹಾಕಿಲ್ಲ. ಆ ಕಡೆಗ್ ಬನ್ರಿ ಮಾವ, ಆ ಕಡೆಗೆ ಹಂಗಿನ್ ನಿಂತ್ಕೊಳ್ರಿ. ಫಸ್ಟ್ ವರ್ಷ ಇವರು ಚಿಕ್ಕ ವಯಸ್ಸಲ್ಲಿ ಜೊತೆಲಿ ಸೆಲೆಬ್ರೇಟ್ ಮಾಡಿದ್ದು. ಈಗ ದೊಡ್ಡವರಾದ್ಮೇಲೆ ಫಸ್ಟ್ ಸಲ ಅಪ್ಪ ಅಮ್ಮನ ಜೊತೆ ಸೆಲೆಬ್ರೇಟ್ ಮಾಡ್ತಾವ್ರೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಸಂಜಯ್, ಹ್ಯಾಪಿ ಬರ್ಡೇ ಟು ಯು. ಅವ್ರಿಗೆ ತಿನ್ಸಿ ಫಸ್ಟ್. ಒಂದ್ ಸ್ವಲ್ಪ ತಿನ್ಸ್ರಿ, ಅಷ್ಟು ಫುಲ್ ಹಿಡ್ಕೊಂತಾವ ಅಂತ ಕೊಡ್ತಾವ. ಅದಕ್ಕೆ ತಿನ್ಲಿ ಅಂತ. ಇದೆ ಹ್ಯಾಪಿ ಬರ್ಡೇ. ನಿಮ್ ಕನ್ಸೆಲ್ಲ ನನ್ಸಾಗ್ಲಿ. ಈ ವರ್ಷ ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ಪ್ರಮೋಷನ್ ಸಿಗ್ಲಿ. ಟಿಶ್ಯೂ ಕೊಡ್ರಿ. ಬಂದ್ರಿ ನೀವೆಲ್ಲ ಒಬ್ಬೊಬ್ರು. ಟಿಶ್ಯೂ ಕೊಡ್ಲಮ್ಮ?
ಸರಿ. ಅಲ್ಲ ಎಲ್ಲರೂ ಕೇಕ್ ತಿನ್ನಿಸಿ. ಬೇಡ. ಒಂದು ಸ್ವಲ್ಪ ತಿಂದ್ರೆ ಏನಾಗಲ್ಲ. ಬೇಡ. ಒಂದಿಷ್ಟೇ ತಿನ್ಸು. ಅದು ತಿನ್ಸು. ಕನಸೆಲ್ಲ ನನ್ಸಾಗ್ಲಿ, ಅತ್ತಿಗೆ ಅವ್ರಿಗೆ ಎಲ್ಲ ದೊಡ್ಡ ದೊಡ್ಡದಾಗಿ ಗಿಫ್ಟ್ ಕೊಡ್ರಿ. ಬರೀ ಪ್ರಮೋಷನ್. ಅವ್ರಿಗೆ ಇವ್ರಿಗೆಲ್ಲ ತಿನ್ನಿಸ್ರಿ, ಲಾವುಗೆ ತೇಜಿಗೆಲ್ಲ. ಕೊಡಿಲಿ ತಿನ್ಸೋರ್ಗೆ. ನನ್ ಗಿಫ್ಟ್ ಕೊಡೋಣ. ಜಾಸ್ತಿ ಇಟ್ರ ಸುಶಾಂತ್ ತೇಜು ಹಿಡ್ಕೊಳ ಮೊಬೈಲ್. ಸುಶಾಂತ್ ತಿನ್ನಿಸ್ಲಿ. ಅವಳೆ ಜಾಸ್ತಿ ತಿನ್ಬೇಡ, ಕೆಮ್ಮು. ಸುಮ್ನೆ ಒಂಚೂರು ಹಿಂಗಿಡಿ. ಸುಶಾಂತೆ ಹೈಟ್ ಇದ್ದಾನ ಅವ್ರಿಗಿಂತ. ಆಯ್ತಾ, ನಾನು ಗಿಫ್ಟ್ ಕೊಡ್ತೀನಿ ಈಗ. ಸಾಕುದ್ ಕಣೆ, ತಿನ್ಬೇಡ, ಕೆಮ್ಮು. ಏನ್ ಗಿಫ್ಟ್ ತಂದಿರ್ಬೋದು ಗೆಸ್ ಮಾಡಿ ನೋಡೋಣ. ಬೆಳ್ಳಿ ರಿಂಗು. ಏನ್ ರಿಂಗು? ಗೋಲ್ಡ್ ರಿಂಗು, ಇಲ್ಲಾಂದ್ರೆ ಬೆಳ್ಳಿ ಕಡಗ. ಕಣ್ಮುಚ್ಚು. ರಾಂಗ್. ನೀನ್ ಹೇಳ್ದಲ್ಲ RX ಬೈಕ್ದು ಕೀ ಕೊಡ್ತೀನಿ. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. RX ಬೈಕ್ ಕೊಡ್ಸ್ತೀಯಾ ಅಂತ ಕೇಳ್ತಾ ಇದ್ರು. ನಂಗೆ ಗೊತ್ತಿತ್ತದೆ ಅಂತ. ನನ್ಗೆ ಯಾವತ್ತು ಡಬಲ್ ಧಮಾಕ ಈ ಸಲ. ಇದು ರಾಶಿ ಉಂಗ್ರ. ರಾಶಿದು ಮಾಡ್ಸಿದೀನಿ. ಯಾವಾಗೂ ತೆಗಿದಿರ ಹಾಕೋ, ಆಯ್ತಾ? ಲೂಸ್ ಆಗುತ್ತೆ. ಹಂಗಾದ್ರು ಅಳತೆ ನನ್ ಕೈಯಲ್ಲಿ ಅಳತೆ ಕೊಟ್ಟು ಲೂಸ್ ಆಗುತ್ತಲ್ಲ, ನಿಂಗೆ ಕರೆಕ್ಟ್ ಆಗುತ್ತಾ ಬೆರ್ಲಿಗೆ? ಇಲ್ಲ ಅನ್ಸುತ್ತೆ. ಲೂಸ್ ಆಗುತ್ತೆ. ಇದೇ ಬೆಟ್ಗೆ ಹಾಕೋಬೇಕು. ಎಷ್ಟು ಹೇಳಿ ಮಾಡ್ಸಿದೀನಿ, ಹಂಗಾರು ಲೂಸ್ ಮಾಡೋಣ. ಇಷ್ಟೊಂದು ಲೂಸು ಈ ಬೆಟ್ಗೆ ಆಗಂಗ್ ಮಾಡ್ಬಿಟ್ಟವನೆ. ನಾನು ಆ ಬೆಟ್ಗೆ ಹೇಳಿದ್ದಾಳೆ. ನಿನ್ ಬೆಟ್ ಇದು. ಇದ್ ನೋಡು ಎಷ್ಟು ಲೂಸ್ ಇದೆ. ನನ್ಗೂ ಲೂಸೇ. ಅವನ್ಗ ಆ ಬೆಟ್ಗೆ ಒಂಚೂರು ಲೂಸ್ ಇರ್ಬೇಕು ತಾನೆ. ಏನಿಲ್ಲ, ನಾನು ಅದಕ್ಕೆ ನಿನ್ ಬೆಟ್ಟಿಗೆ ಕರೆಕ್ಟ್ ಆಗಿ ಅಳತೆ ಹೇಳು ಒಂದಿದ್ದು. ಆಮೇಲೆ ಇದ್ ಮಾಡ್ಸೋಣ ಬಿಡು. ಇದ ಥ್ರೆಡ್ ಸುತ್ತದ್ರಾಯ್ತು. ಥ್ರೆಡ್ ಜಾಸ್ತಿ ಆಗುತ್ತೆ, ಇದಕ್ಕೆ ಜಾಸ್ತಿ ಆಗುತ್ತೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಈಗ ಹಾಕೋ ಸದ್ಯಕ್ಕೆ ಇದೆಲ್ಲಿ. ಈಗ ನೆಕ್ಸ್ಟ್ ಇನ್ನೊಂದು ಸಾಕು. ಸ್ವರ್ಣ ಕೆಮ್ತವಳೆ ಬೇಕಾ? ಕಟ್ ಮಾಡಿ. ನಮ್ಮ ಅತ್ತೆ ಮಾವದ ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಒಂದು 3 days ಬ್ಯಾಕ್ ಆಗಿತ್ತು. ಸೊ ಹಂಗೆ ನಾನು ಅದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಒಂದು ಕೇಕ್ ತರ್ಸೋಣ, ಇನ್ನೊಂದು ಸೈಡ್ ಕೂರಿಸಿ ಅವ್ರಿಗೆ ಕೇಕ್ ಕಟ್ ಮಾಡಿಸಿದ್ವಿ. ತುಂಬ ಖುಷಿಪಟ್ಟರು. 25ನೇ ವರ್ಷದಲ್ಲೇನೋ ಮಾಡ್ಕೊಂಡಿದ್ದವರು, ಅದಾದಮೇಲೆ ಈಗಲೇ ಕೇಕ್ ಕಟ್ ಮಾಡ್ತಾ ಇರೋದು. ಹಂಗಾಗಿ ಅವ್ರಿಗೂ ತುಂಬ ಖುಷಿ ಆಯಿತು ಗೈಸ್. 7ನೇ ತಾರೀಕು ಆನಿವರ್ಸರಿ ಆಗಿತ್ತಲ್ಲ, ಇವಾಗ ಕೇಕ್ ಕಟ್ ಮಾಡಿಸ್ತಾ ಇದೀವಿ. ಭಾನುವಾರ ಆಗಿತ್ತು, ಗುರುವಾರ ಮಾಡಿಸ್ತಾ ಇದೀವಿ. 4 days ಬಿಟ್ಟು. ಅದಕ್ಕೆ ಗುಟ್ಟಾಗಿ ಕರ್ಸ್ಕೊಂಡವ್ರೆ. ಇಲ್ಲ, ಅದಕ್ಕೆ ಅಂತೇನಿಲ್ಲ, ಮಗನ್ ಬರ್ತಡೆಗೆ ಅಂತಾನೆ ಕರ್ಸಿದ್ದು. ಅದ್ರ ಜೊತೆ ಇದು ಆಗುತ್ತೆ ಅಂತ.
ಉರುರಿ ಅದನ್ನ ಕ್ಯಾಂಡ್ಲು. ಇನ್ನು 40 ವರ್ಷ ಮುಗಿಸಿದ್ದಾರೆ. ಇನ್ನೂ ಒಂದ್ 40 ವರ್ಷ ಹಿಂಗೆ ಚೆನ್ನಾಗಿ ಆಗ್ಲಿ ಸಂಸಾರ ಅಂತ ಆರೈಸನ ಎಲ್ಲ. ಸಾಕಷ್ಟೇ ಬಿಡ್ರಿ. ಫ್ರೂಟ್ಸ್ ಇದು, ಫ್ರೂಟ್ಸ್ ಇದು. ತಗೋ, ಇದ್ರಲ್ಲೇ ಒಂಚೂರು ಓದ್ಕೊ. ಇದೆಯಾ, ಇಷ್ಟ ಆಯ್ತಾ ನಿಮ್ಗೆ? ನಿಮ್ಗೆ ಇಷ್ಟ ಆಗ್ಬೋದು ಅಂತ ಈ ಕಲರ್ ತಂದೆ. ಇರ್ಲಿಲ್ಲ ತಾನೆ, ನಿಮ್ ಕಲರ್ ಚೆನ್ನಾಗ್ ಕಾಣತ್ತೆ ಅಂತ ಈ ಕಲರ್ ತಂದೆ. ತಗೊಂಡ್ರೆ ಒಣಗೋಗುತ್ತೆ, ಬಿಸಾಕ್ತೀರಾ ಅಂತ. ಈಗ ಏನ್ ಅನ್ನಿಸ್ತು ಈ ಸಲ ಬರ್ತಡೆ ಗೈಸ್? ಅಭಿಪ್ರಾಯ ಕೇಳೋಣ ಬನ್ನಿ. ಈಗ ಅಭಿಪ್ರಾಯ ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿಮ್ ಕತೆ? ಓಕೆ, ಏನಯ್ಯ ಒಂದ್ ನಿಮಿಷ ಕೇಳೋಣ ನಮ್ಮ ಯಜಮಾನ್ರಿಗೆ. ಏನ್ ಅನ್ನಿಸ್ತು ಈ ಸಲ ಬರ್ತಡೆ? ಏನ್ ಅನ್ನಿಸ್ಲಿಲ್ಲ ಇನ್ನು ನನ್ಗೆ. ಏನೇನೋ ಮಾಡ್ಬೇಕು ಅನ್ಕೊಂಡಿದ್ದೆ, ಬಜೆಟ್ ಪ್ರಾಬ್ಲಮ್. ನನಗೆ ವೇಸ್ಟ್ ಸುಮ್ನೆ, ಅದಕ್ಕೆ ಗೋಲ್ಡ್ ಹಾಕಿದ್ರೆ ಅಟ್ಲೀಸ್ಟ್ ಅದೊಂದು ಸೇವಿಂಗ್ಸ್ ಅನ್ಸುತ್ತೆ ಅಂತ ನಾನು ಆಲ್ಮೋಸ್ಟ್ ಗೋಲ್ಡ್ ತಗೊಳೋಣ ಅಂತ ಡಿಸೈಡ್ ಮಾಡಿ, ಅವರು ಕೇಳ್ತಾ ಇದ್ದಿದ್ದು ಐಫೋನ್ ಕೊಡ್ಸು, 2 ವೀಲರ್ ಕೊಡ್ಸು. ಅದೆಲ್ಲ ಅಷ್ಟೊಂದು ವ್ಯಾಲ್ಯೂ ಇರಲ್ಲ, ರೀಸೇಲ್ ಅದೆಲ್ಲ. ಅದಕ್ಕೂ ಗೋಲ್ಡ್ ಅಂದ್ರೆ ಅದು ಒಂಥರ ಸೇವಿಂಗ್ಸ್, ನಮ್ಮ ಹತ್ರ ಒಂದು ದುಡ್ಡಿದೆ ಅನ್ನೋ ತರನೇ ಅನ್ಸ್ತಾ ಇರುತ್ತೆ ಅದಿದ್ರೆ. ಸೊ ಅದಕ್ಕೆ ಅದನ್ನ ಕೊಟ್ಟಿದ್ದೀನಿ. ಏನ್ ಅನ್ನಿಸ್ತಿದೆ? ಅದ್ರ ಜೊತೆಗೆ ಈ ಸಲ ಅವರ ಅಪ್ಪಾಜಿ ಅಮ್ಮನು ಅವ್ರಿಗೆ ಗೊತ್ತಿಲ್ದಿರ ಕರ್ಸಿದೀನಿ. ಕಣ್ಣಲ್ಲಿ ನೀರು ಬರ್ತಾ ಇದೆ. ಬರೀ ಇಂಥದೆಯಾ? ಕರೆಕ್ಟ್ ಆಗಿ ಹೇಳ್ರಿ. ನಾನು ಎಲ್ಲೋ RX ಬೈಕ್ ತಂದು ಕೊಟ್ಟಿರ್ತಾಳೆ ಅನ್ಕೊಂಡಿದ್ದೆ ಲಾವಣ್ಯ. ಯಾವ ಇವೆಲ್ಲ ಬಿಡ್ತಾವೆ ಬಿಡೋದಿಲ್ಲ ಅಂತವೆ. ಕಳ್ಸಿದ್ದೆ ಫೋಟೋನ RXದು, ಒಳ್ಳೆ ಸೂಪರ್ ಆಗಿತ್ತು. 135 RX 135 ಎಲ್ಲ ಕವರ್ ಆಗ್ತಿರ. ಬಟ್ ಅದು ಯಾಕೋ RX ಇಲ್ವಲ್ಲ ಅಂತ ಅನ್ನಿಸ್ತು ಅಷ್ಟೇ. ಇದ್ ನಂಗೆ ಗೊತ್ತಾಗೋಯ್ತು. ನೀನ್ ಯಾವಾಗ 6:30 ಅಂತಂದ್ರೆ ನಂಗೆ ಅವಾಗಲೇ ಗೊತ್ತಾಗೋಯ್ತು ಆಗಿರೋದು ಅಂತಾನೆ ಗೊತ್ತಾಗೋಯ್ತು ನನ್ಗೆ. ಆಮೇಲೆ ಅದೇ ಸ್ಕ್ರೀನ್ ಅನ್ನೋದು ಗೊತ್ತಾಗೋಯ್ತು ನನ್ಗೆ. ಹೆಂಗೆ ಖುಷಿ ಆಯ್ತಾ? ಖುಷಿ ಆಯ್ತು. ಒಟ್ನಲ್ಲಿ ಒಂದು ಇದೆಲ್ಲ ಗೆಸ್ ಮಾಡಿದ್ಯಾ? ಅವ್ರು ಬರೋದೊಂದು ಗೆಸ್ ಮಾಡಕ್. ಉಂಗ್ರನೂ ಗೆಸ್ ಮಾಡಿದೆ ನಾನು, ಆಮೇಲೆ ಇದು ಗೆಸ್ ಮಾಡಿದೆ ನಾನು. ನಮ್ಮ ಅಪ್ಪ ಅಮ್ಮ ಬಂದಿದ್ದು ಒಂದು ಸ್ಪೆಷಲ್ ಇವತ್ತು. ಗೊತ್ತಿಲ್ಲ, ಕರ್ಸ್ಬಿಟ್ಟವಳೆ ಮೆತ್ತಿಗೆ ಅನ್ಕೊಂಡು ಹೋಗ್ ತೆಗ್ದಿದ್ದವ್ರು. ಐಡಿಯಾ ಕೊಟ್ಟಿದ್ದು ರೂಮಲ್ಲಿ ಇರ್ತೀನಿ ಅಂತ ನಿಮ್ಮ ಅಮ್ಮನೇ. ಹಾಲಲ್ಲಿ ಇದ್ದವ್ರು ಹೇಳಿ ರತ್ನ, ನಿಮ್ಮ ಅಭಿಪ್ರಾಯ ಹೇಳಿ. ಹಿಡ್ಕೋಬೇಕಾ? ಮಾತಾಡಿ ಸಾಕು, ಮಾತಾಡಿ ಸಾಕು. ಅಂದ್ರೆ ಮೊನ್ನೆ ಫೋನ್ ಮಾಡಿದಾಗ ನಾವು ಸುಮ್ನೆ ಮನೆಯಲ್ಲಿ ಬರ್ತ್ಡೇ ಪಾರ್ಟಿ ಮಾಡ್ತಾರೆ ಅಕ್ಕ ತಂಗಿ ಎಲ್ಲ ಸೇರ್ಕೊಂಡು ಮಕ್ಳು ಅನ್ಕೊಂಡಿದ್ವಿ. ಅಂದ್ರೆ ಇಲ್ಲಿ ಬುಕ್ಕಿಂಗ್ ಮಾಡಿ ಈ ತರ ನಮ್ಗೂ ಹ್ಯಾಪಿ ಆನಿವರ್ಸರಿ ಡೇನು ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ತುಂಬಾ ಖುಷಿ ಆಯ್ತು ಏನೋ ಒಂಥರ. ಒಟ್ನಲ್ಲಿ ಎಲ್ಲರ ಜೊತೆ ಅಳ್ಬೇಡ ಸುಮ್ಮನೆ ಇವಾಗ. ಎಲ್ಲರ ಜೊತೆನೆ ಒಂಥರ ಖುಷಿ ಹಂಚ್ಕೊಂಡಂಗ ಆಯ್ತು. ಚೆನ್ನಾಗಿತ್ತು. ಅವ್ರಿಗೆ ಮಾವಂಗೆ ಅವರು ಏನು ಹೇಳಲ್ಲ, ಅವರು ಹೇಳ್ತಾರೆ. ಅದೇ ಅಷ್ಟೇ, ಏನಿಲ್ಲ. ಬಂದದ್ಕೆಲ್ಲ ಖುಷಿ ಆಯ್ತು ನಮ್ಗೆ. ಎಲ್ಲಾರು ಬಂದಿದ್ದೀರಿ, ಖುಷಿ ಆಯ್ತು ಅಷ್ಟೇ. ಈಗ ನಿಮ್ ಮಗನ್ನ ಏಳ್ಗೆ ನೋಡಿ ಎಷ್ಟು ಖುಷಿ ಆಗ್ತಿದೆ. ಅದೇಳ ಚೆನ್ನಾಗಿ ಬೆಳಿಬೇಕು. ಇನ್ನುವೆ ಬೆಳ್ದವನೆ ಅಂದ್ರೆ ಇನ್ನು ಚೆನ್ನಾಗಿ ಬೆಳಿಬೇಕು. ಮಕ್ಕಳೆಲ್ಲ ಚೆನ್ನಾಗಿ ನೋಡ್ಕೊಂಡು ಹೆಂಡತಿ ಮಕ್ಕಳನ್ನ ಆರಾಮಾಗಿ ಚೆನ್ನಾಗಿರ್ಲಿ ಅಂತ ಇಷ್ಟಪಡ್ತೀವಿ. ನಿಮ್ಮನ್ನು ಬರೀ ಹೆಂಡತಿ ಮಕ್ಳು ಅವ್ರ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೋಬೇಕು. ನಮ್ದೇನು ನಾವು ಇದೀವಿ, ಚೆನ್ನಾಗೇ ಇದ್ದೀವಿ. ಅಂದ್ರೆ ನಮ್ಮನ್ನ ಜೊತೆಗೆ ಸ್ವಲ್ಪ ನೋಡ್ಕೋಬೇಕು ಅಷ್ಟೇ. ತಂದೆ ತಾಯಿ ಮುಖ್ಯ ಅಲ್ವಾ? ನೋಡ್ಕೋಬೇಕು. ಒಳ್ಳೇದ್ ಮಾಡೋದೇ ತಂದೆ ತಾಯಿನ ನೋಡ್ಕೊಂಡಾಗ್ಲೇ ಮುಂದೆ ಮಕ್ಳು ಚೆನ್ನಾಗಿ ಇರೋದು. ಹೌದು. ಅಂದಂಗೆ ಅವ್ರ ಮಕ್ಕಳನ್ನ ಅವ್ರ ಹೆಂಡತಿಯನ್ನ ನೋಡ್ಕೊಬೇಕು. ಒಟ್ನಲ್ಲಿ ಚೆನ್ನಾಗಿರ್ಬೇಕು ಅಷ್ಟೇ ನಮ್ ಖುಷಿ. ನಾವು ಚೆನ್ನಾಗಿದ್ದೀವಿ, ಹಿಂಗೆ ಎಲ್ರು ಚೆನ್ನಾಗಿರಿ.
ಅಷ್ಟೇ. ಅಷ್ಟೇ. ನೀವು ನೋಡ್ಬೇಕಿತ್ತು ಭಾಗ್ಯ. ಅಷ್ಟೇ. ರೂಮ್ ಡೋರ್ ತೆಗ್ದಿದ ತಕ್ಷಣ ವಿಡಿಯೋ ಐತೆ ತೋರಿಸ್ತೀನಿ. ಫುಲ್ ಅಷ್ಟೇ. ಖುಷಿ, ಹಿಂಗಿದ್ದಿದ್ ಮುಖ ಹಂಗೆ ಅಲ್ಲು ಬಿಡ್ತದ ಬಂದ್ಬಿಟ್ಟು. ಬರೋದು ಅವನಿಗೆ ಗೊತ್ತಿರ್ಲಿಲ್ವಲ್ಲ, ಸಸ್ಪೆನ್ಸ್ ಅಲ್ಲಿ ಬಂದಿರೋದು. ಗೊತ್ತಿರ್ಲಿಲ್ಲ ಅವನ್ಗೆ ಬರ್ತಾರೆ ಅನ್ನೋ ಅಭಿಪ್ರಾಯನೇ ಇರ್ಲಿಲ್ಲ. ಗೆಸ್ ಮಾಡಿರ್ಲಿಲ್ಲ, ಗೆಸ್ ಮಾಡ್ಕೊಂಡಿರ್ಲಿಲ್ಲ. ಬರ್ತಾನೆ ಸಡನ್ ಆಗಿ ಬಂದಿರೋದ್ ನೋಡಿ ಏನೋ ಒಟ್ಟಿನಲ್ಲಿ ಜೊತೆಗೆ ನಮ್ದು ಆನಿವರ್ಸರಿನು ಅವ್ರು ಮಾಡಿದ್ರು. ನೀವು ಬೆಳಗ್ಗೆ ಫೋನ್ ಮಾಡಿ ನಿಮ್ ಮಗಂಗ್ ವಿಶ್ ಮಾಡಿದ್ರಿ, ಅವಾಗ ಹೇಳಿಲ್ಲ ನೀವು ನಿಮ್ ಮಗಂಗೆ. ಗೊತ್ತಿಲ್ಲ ನಂಗೆ. ನಾನು ಹೇಳಿದ್ದೆ ಹೇಳ್ಬೇಡ್ರಿ ಅಂತ. ಅಲ್ಲ ನೀವ್ ಅಷ್ಟ್ ಕಂಡಿಡಿಲ್ವಾ ನಿಮ್ಮ ಅಪ್ಪ ಅಮ್ಮ ಬಸ್ಸಲ್ಲಿ ಇರೋ ಸೌಂಡ್ ಅದೆಲ್ಲ ಗೊತ್ತಾಯ್ತು ನನ್ಗೆ ಈಚೆ ಅವ್ರೆ ಅಂತ. ಇಟ್ಬಿಟ್ರು ಹ್ಯಾಪಿ ಬರ್ತಡೆ ಅಂದ್ಬಿಟ್ಟು ಇಟ್ಬಿಟ್ಟು ಓಕೆ ಇರು ಮಾಡ್ತೀನಿ ಅಂತ ಇಟ್ಬಿಟ್ರು. ಅದಕ್ಕೆ ನಾನು ಗೊತ್ತಾಗ್ಬಿಡುತ್ತೆ ಅನ್ಬಿಟ್ಟು ಬರೀ ಬರ್ತಡೇ ವಿಶ್ ಮಾಡ್ಬಿಟ್ಟು ಇಟ್ಬಿಟ್ಟೆ. ಮನೆಗ್ ಯಾವ ಮತ್ತೆ ನಾನು ಕೇಳಿಸ್ಕೊಳ್ಳಿಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಕೇಳಿಸ್ಕೊಳ್ಳಿಲ್ಲ, ಗೊತ್ತಾಗ್ಬಿಡುತ್ತೆ ಅಂತ. ಆಕಸ್ಮಿಕವಾಗಿ ಗೊತ್ತಾಗಿದ್ರುವೆ ಮನೆ ಹತ್ರ ಈಗ ಮನೆಗಳೆಲ್ಲ ಕಟ್ತಾವ್ರಲ್ವಾ, ಅಲ್ಲಿ ಸಾಮಾನ್ಯ ಥಿಂಗ್ಸ್ ಏನಾರ ಬಂದಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಅವ್ರು ಕಂಡಿಡಿಲಿಲ್ಲ. ಮನೇಲಿ ಇದ್ರೆ ಕಂಡಿಡಿಯಾರನ ಗೊತ್ತಾಗ್ಲಿಲ್ಲ. ಬಟ್ ಗೊತ್ತಾಗಿದೆ ಅಂದ್ರೆ ಎಲ್ಲೋ ಹೋಗ್ತಾವ್ರೆ, ಮಗಳ ಮನೆಗೇನೋ ಹೋಗ್ತಾವ್ರೆ ಅಂತ ಅನ್ಕೊಂಡು. ಪ್ರೀತಿ ಮಗಳ ಮನೆಗೆ ಹೋಯ್ತಾರೆ ಅದು ಅಂತ. ಅಲ್ಲ ಇರೋರು ಇಬ್ರು. ಅವರು ಪ್ರೀತಿ ಮಗ. ಅಲ್ಲ ಈಗ ಅದೇ ಮಕ್ಳು ಎರಡ್ ಕಣ್ಣಿದ್ದಂಗೆ ಇಬ್ರು ಮಕ್ಳು. ಹೌದು. ಇವ್ರೇನ್ ಗೊತ್ತಾ, ಅವ್ರು ಕೇಳಿದ್ರೆ ನಿಮ್ ಮಗನ್ ಕಣಪ್ಪ ಅಂತ ಅವಳಂತಾಳೆ, ಇವ ಪ್ರೀತಿ ಮಗಳು ಅಂತ ಅವಳಂತಾಳೆ. ಅಪ್ಪ ಅಮ್ಮಂಗೆ ಎರಡ್ ಮಕ್ಳು. ಅವಳು ಹಂಗೇನದು, ನೀನೇನಪ್ಪ ಈಗ ಹೋಯ್ತಿದ್ದೆ ಬೆಂಗ್ಳೂರ್ಗೆ ಹೇಳೋದಕ್ಕೆ ಪ್ರೀತಿ ಮಗನ್ ನೋಡಕ್ ಹೋಯ್ತಿದ್ದೆ ಬಿಡು. ಇವನ್ ಕೇಳಿದ್ರೆ ಹಿಂಗಂತ ಹೆಂಗ್ ಹೇಳೋದು. ಅದು ಕಾಮನ್. ಇಬ್ರು ಮಕ್ಳಿದ್ದಾಗ ಇಬ್ರು ಮಕ್ಳು ತಂದೆ ತಾಯಿಗೆ ಎರಡ್ ಕಣ್ಣಿದ್ದಂಗೆ, ಎರಡು ಒಂದೇ ಸಮ ಅವ್ರಿಗೆ ಅಷ್ಟೇ. ನಮ್ಗೆ ಆತರ ಅವರು ಏನ್ ಹಂಗ ಅನ್ಕೊಂಡಿರಲ್ಲ, ಸುಮ್ನೆ ರೇಗಿಸ್ತಾರ ಅಷ್ಟೇ. ನಿಮ್ಗೆ ಮಕ್ಳುನು ರೇಗ್ಸೋದಷ್ಟೇ, ಇವ್ರು ಅಷ್ಟೇ, ಮಗಳು ಅಷ್ಟೇ ರೇಗ್ಸೋದು. ಚೆನ್ನಾಗಿರ್ಲಿ, ಅದೇ ತರ ನಾವ್ ಅದೇ ಕೇಳೋದು. ಅಭಿವೃದ್ಧಿ ಮಾಡ್ಕೊಳ್ಳಿ. ವಯಸ್ಸಾಯ್ತು, ಇವತ್ತು ನಾಳೆ ಹೋಯ್ತಿವಿ, ಅದ್ಯಾಕ ಹಂಗಂತ್ಯ ಹೇಳಕ್ಕಾಗಲ್ಲ. ಆದ್ರೆ ಇರೋದ್ ಚೆನ್ನಾಗಿರ್ಬೇಕಷ್ಟೇ, ಇರ್ಬೇಕು, ಅವರು ಚೆನ್ನಾಗಿರ್ಬೇಕು ಅನ್ನೋದೇ ನಮ್ ಖುಷಿ. ನಮ್ಗಿನ್ನೇನ್ ಬೇಕಾಗಿಲ್ಲ. ಈಗ ಹೇಳು, ಹಂಗೆ ಪ್ರಮೋಷನ್ ಆಯ್ತು, ಇವಾಗ ಇನ್ನೊಂದು ಬ್ರಾಂಡ್ಸ್ ಬೇರೆ ಕೊಟ್ಟವ್ರೆ. ಎರಡೆರಡು ಬ್ರ್ಯಾಂಡ್ ನೋಡೋದೀಗ ನಾನು. ಮಹೇಂದ್ರ ಬ್ರಾಂಚ್ ಮೇಲೆ ಬ್ರಾಂಚ್ ತಗೊಳ್ತಾ ಇದೀರಾ, ಅದಕ್ಕೆ ಸ್ವಲ್ಪ ಗಿಫ್ಟ್ ಕೊಡ್ರಿ. ಬರೀ ಬ್ರಾಂಚ್ ತಗೊಂಡು ಸುಮ್ಮನೆ ಕುತ್ಕೋಬೇಕು. ಬ್ರಾಂಚ್ ಅಷ್ಟೇ ಕೊಟ್ಟಿರೋದು ಗೈಸ್, ಇನ್ನು ಸಂಬಳ ಜಾಸ್ತಿ ಮಾಡಿಲ್ಲ. ಮಾಡಿದ್ರೆ ಸಂಬಳ ಇನ್ನೂ ಮಾಡಿಲ್ಲ. ಅವ್ರ ಕೈಯಲ್ಲಿದೆ, ಮಾಡಿದ್ಮೇಲೆ ಕೊಡ್ಸೋಣ. ದೇವ್ರ ಕೊಟ್ರೆ ಕೊಡಕ್ಕೇನು. ಅಷ್ಟೇ 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 ಅಷ್ಟೇ. ನಮ್ಮ 25ನೇ anniversary ಇದೇ ತರ ಇವನೇ ಮಾಡಿದ. ಆಗ್ಲೂ ನಾನೇ ಮಾಡಿದ್ದು. ಅದೇ ಅವಾಗ್ಲೂ ಇವನೇ ಮಾಡಿದ್ದ, ಈಗ್ಲೂ ಇವನೇ ಮಾಡವ್ನೆ. 25 ವರ್ಷ ಗ್ರ್ಯಾಂಡ್ ಆಗಿ ಮಾಡ್ತಾನೆ. ಆದ್ರೆ ಈಗ ಮಾಡ್ತಾನೆ ಅಂತ ಗೊತ್ತಿರ್ಲಿಲ್ಲ. ಬಟ್ ಅವ್ರಿಗೆ ಗೊತ್ತಿಲ್ಲ ನಾನ್ ಮಾಡಿದ್ದು. ಎಲ್ಲ ಕ್ರೆಡಿಟ್ಸ್ ಗೋಸ್ಟ್ ರೂಪಾ ಕೆಜಿ. ಅವ್ರಿಗೂ ಗೊತ್ತಿರ್ಲಿಲ್ಲ. 2 kg 3 kg. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಅವ್ರು ಗೆಸ್ ಮಾಡಿರ್ಲಿಲ್ಲ. ನಾನೇ ಹೆಂಗೂ ಕೇಕ್ ಕಟ್ ಮಾಡಿಸ್ತೀವಲ್ಲ ಅವ್ರಿಗೆ, ಇನ್ನೊಂದು ಅವಳಿಗೆ ಹೇಳ್ಬಿಟ್ಟು ಬುಕ್ ಮಾಡಿಸಿದ್ದೆ, ಇನ್ನೊಂದ್ ತರ್ಸು ಅಂತ. ಕೊಡೋ ಅವ್ರಿಗೆ ತಿನ್ಲಿ, ಅವ್ರಿಗೂ ಕೊಡಪ್ಪ. ಅವರು ತಿನ್ನಲ್ವ. ಬರ್ತಡೇ ಮುಗೀತು, ಹಂಗೆ ಆನಿವರ್ಸರಿನೂ ಮುಗೀತು. ಈಗ ಊಟಕ್ಕೆ ಹೋಗೋದು, ಊಟ ಮಾಡ್ಕೊಂಡು ಮನೆಗೆ ಹೋಗೋದು ಅಷ್ಟೇ ಗೈಸ್. ಅಷ್ಟೇ ಅಷ್ಟೇ ರೂಪಾ, ಅಷ್ಟೇ ಅಷ್ಟೇ. ಈಗ 3 ವರ್ಷ ಆಯ್ತು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ಸ್ಟಾರ್ಟಿಂಗ್ ಅಲ್ಲಿ ನನ್ನ ಚಾನಲ್ ಅಲ್ಲಿ 20,000 ಹಂಗ್ ಓಡ್ತಿತ್ತು ಸ್ಟಾರ್ಟಿಂಗ್ ನಾನು ವಿಡಿಯೋ ಹಾಕ್ದಾಗ. ಆಮೇಲೆ ಮಧ್ಯದಲ್ಲಿ ಬಿಟ್ಬಿಟ್ಟೆ, ಸ್ಟಾಪ್ ಆಯ್ತು. ಈಗ ಬರೀ ವ್ಯೂಸ್ ಕಡಿಮೆ ಬರ್ತಾ ಇದೆ. ಡೈಲಿ ಹಾಕ್ತಾ ಇದ್ರೆ ಖಂಡಿತ ಆಗುತ್ತೆ, ಒಂದಿನ ಅದು ಹಾಗೆ ಆಗುತ್ತೆ. ಯಾಕಂದ್ರೆ ಈಗ ಇನ್ಸ್ಟಾಗ್ರಾಮು ಫೇಸ್ಬುಕ್ ಪೇಜಲ್ಲೆಲ್ಲ ಲಕ್ಷ ಜನ ನೋಡ್ತಾ ಇದಾರೆ. ಈಗ್ಲೂ ಯೂಟ್ಯೂಬ್ ಅಲ್ಲಿ ಮುಂದಕ್ಕೆ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಗೈಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ ಚಾನಲ್ ನ ನೋಡಿ. ನಾವು ರಿಸಾರ್ಟ್ ಅಂತ ಇದೀವಿ ಗೈಸ್. ಅವಳ ಬರ್ತಡೇ ಇದೆ ಮುಂದಿನ ತಿಂಗಳು 1ನೇ ತಾರೀಕು. ಇವಳು ನನ್ ಮಗಳು ಫಾರಿನ್ ಅಂತವಳೆ, ಎಲ್ಲರೂ ಪಾಸ್ಪೋರ್ಟ್ ರೆಡಿ ಮಾಡಿ ಅಂತ. ನಾವು ಮಾಡ್ಕೊಳಲ್ಲ ಅಂತವಳೆ. ಎಕ್ಸಾಮ್ ಇದೆ ಗೈಸ್, ನಾವ್ ಎಕ್ಸಾಮ್ ಇದ್ರು ನಾವ್ ಬರ್ತೀವಿ, ಪರವಾಗಿಲ್ಲ. ನೀವ್ ಬಂದ್ ಭಕ್ತಾದಿಗಳಿಗೆ ಓಪನ್ ಇರುತ್ತೆ ಗೈಸ್, ಬಂದ್ ಕಟ್ ಮಾಡ್ಸೋಬಹುದು. ನಾವ್ ಸೆಲೆಬ್ರೇಟ್ ಮಾಡೋಣ ಹಂಗೆ. ಅದ್ ಹೆಂಗ್ ಮಾಡಲ್ಲ ನೋಡ್ತೀನಿ. ಯಾರೋ ಒಬ್ರು ರೆಡಿ ಮಾಡ್ಕೊಂಡವ್ರು, ನಿಮ್ಮ ಅಮ್ಮ ಅಲ್ಲ,
ನನ್ಗೆ ಯಾರೋ ಒಬ್ರು ಹೇಳೋರೆ ಲಾವಣ್ಯನ ಬರ್ತಡೇ ಇದೆ ಬನ್ನಿ ಅಂತ ನಾವು ಬರ್ತೀವಿ. ಹೇಳ್ಬಿಡಿ ಅಷ್ಟೇ ಮಾಡಲ್ಲ ಈ ಸಲ. ಈ ಅಜ್ಜಿ ಆಯ್ತಲ್ಲ ಅಜ್ಜಿ ಮರ್ತ್ಬಿಟ್ಲು. ಇವಾಗ ಬಂದಿತ್ತು ಅಂತ ಇದಾರೆ ಮನೇಲಿ, ಹುಷಾರಿಲ್ಲ, ಜ್ವರ ಅಂತ ಬರ್ಲಿಲ್ಲ ಅವ್ರು. ಆಚೆ ಗಾಳಿ ಚಳಿ ಆದಂಗ ಆಗ್ತೈತೆ ಅಂದ್ರು ಬಿಟ್ಟು ಬಂದ್ರು. ಗೈಸ್ ಆಮೇಲೆ ಎಲ್ಲರೂ ಡ್ಯಾನ್ಸ್ ಆಡಬೇಕು ಅಂತ ನನ್ನ ಮಗಳು ಸಾಂಗ್ ಹಾಕಿದ್ಲು. ಯಾರೂ ಆಡಲಿಲ್ಲ. ನಮ್ಮತ್ತೆ ಮಾವ ಎಲ್ಲರ ಕೈಲಿ ಆಡಿಸ್ಬೇಕು ಅಂತ ಅವರು ನಾಚ್ಕೊತಾ ಇದ್ರು. ನಮ್ಮತ್ತೆ ಮಾಡಲಿಲ್ಲ. ಸೊ ನನಗೂ ಅಷ್ಟು ಡ್ಯಾನ್ಸ್ ಎಲ್ಲ ಅಷ್ಟು ಇಷ್ಟ ಆಗಲ್ಲ ಮಾಡೋಕ್ಕೆ. ನಮ್ಮ ಅಕ್ಕಗೆ ಇಷ್ಟ ಇತ್ತು, ಬಟ್ ನಮ್ಮ ಮಾವ ಇದ್ರು ಅಂತ ಏನೋ ಅವಳು ಸ್ವಲ್ಪ ಸಂಕೋಚ ಮಾಡ್ಕೊತಾ ಇದ್ಲು. ಆಮೇಲೆ ನಮ್ಮ ಅಕ್ಕನ ಮಗಳು ನನ್ನ ಮಗಳು ಡ್ಯಾನ್ಸ್ ಮಾಡಿದ್ರು. ಅದನ್ನು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು. 1 ಅವರಿಗೆ ಬುಕ್ ಮಾಡಿದ್ದು ನಾನು ಈ ಥಿಯೇಟ್ರು. ಸೊ 2 ಆಗುತ್ತೆ ಅಂತ 2 ಸೈಡ್ ಡೆಕೋರೇಟ್ ಇದ್ದಿದ್ದು ನೋಡಿನೇ ಮಾಡಿದ್ದು ನಾನು. 1 ಸೈಡ್ ಬರ್ತಡೇ ಇತ್ತು, ಇನ್ನೊಂದು ಸೈಡು ಅದು ನಾವು ಏನಕ್ಕಾದರೂ ಯೂಸ್ ಮಾಡ್ಕೋಬೋದು ಆ ಥರನೇ ಇತ್ತು. ಅಲ್ಲೇನು ಬರೆದಿರಲಿಲ್ಲ. ಸೊ ಹಂಗಾಗಿ ಅಲ್ಲೇ ಕೂರಿಸಿ ಅವ್ರಿಗೆ ಆ್ಯನಿವರ್ಸರಿ ಕಟಿಂಗ್ ಕೂಡ ಮಾಡಿಸ್ದೆ, ಕೇಕ್ ಕಟಿಂಗು. ಖುಷಿ ಆಯಿತು ಅವ್ರಿಗೆ. ನಮ್ಮ ಹಸ್ಬೆಂಡ್ಗೂ ನಾನು ಹೇಳಿರಲಿಲ್ಲ ಆ್ಯನಿವರ್ಸರಿ ಕೇಕ್ ತರಿಸ್ತೀನಿ ಅಂತ. ಆಗೋಗಿದೆಯಲ್ಲ 7ನೇ ತಾರೀಕೆ ಆಗೋಗಿತ್ತು, ಇವ್ರದ್ದು 11ಕ್ಕೆ ಇದ್ದಿದ್ದು. ಸೊ ಹಂಗಾಗಿ ಅವ್ರಿಗೆ ಗೊತ್ತಿರಲಿಲ್ಲ, ಗೆಸ್ಸು ಮಾಡಿರಲಿಲ್ಲ. ನಾನು ಹಿಂಗೂ ಬರ್ತಡೇಗೆ ಬುಕ್ ಮಾಡಿದ್ನಲ್ಲ, ಹಂಗೆ ಇನ್ನೊಂದು ಕೇಕ್ ಕೂಡ ಬುಕ್ ಮಾಡಿ ಕಟ್ ಮಾಡಿಸ್ದೆ ಗೈಸ್. ಈಗ ಊಟಕ್ಕೆ ಬಂದಿದ್ದೀವಿ ಹೋಟ್ಲಿಗೆ. ಊಟ ಮಾಡಿಕೊಂಡು ಹೊರಡೋದಷ್ಟೇ. 8 ಗಂಟೆ ಆಯಿತು ಹೋಟ್ಲಿಗೆ ಬರೋಷ್ಟರಲ್ಲೇ. ಮೇಡಮ್ದು ಹೇರ್ ಸ್ಟೈಲ್ ಚೇಂಜ್ ಆಗಿದೆ ನೋಡಿ. ಬರ್ಬೇಕಾದ್ರೆ ಒಂದು ಹೇರ್ ಸ್ಟೈಲ್ ಇತ್ತು, ಈಗ ಒಂದು ಹೇರ್ ಸ್ಟೈಲ್ ಆಗಿದೆ. ಜುಟ್ಟು ಹಾಕ್ಕೊಂಡಿದ್ದೆ, ಈಗ ಎತ್ತಂಗೆ ಇದು ಮಾಡ್ಕೊಂಡು. ಸೊ ಬನ್ನಿ ಊಟಕ್ಕೆ ಹೋಗೋಣ. ಈಗ ಒಟ್ಟಿಗೆ ಬರೋಕ್ಕಾಗಲ್ಲ ಅಂತ ಇವರು ಫಸ್ಟ್ ಕಳಿಸಿದ್ವಿ, ಬಂದು ಕೂತಿದ್ದಾರೆ. ಈಗ ಒಳಗಡೆ ಹೋಗಿ ಊಟ ಮಾಡಬೇಕು. ಈಗ ಆವಾಗಲೇ ಏನೋ ನಮ್ಮ ಅತ್ತೆ ಹೇಳ್ಬೇಕು ಅಂತ ಇದ್ರು, ಕೇಳೋಣ. ಸರಿ ಇಲ್ಲ, ನಾನು ಇವ್ರಿಗೆ ಮಾತ್ರ ಗಿಫ್ಟ್ ಕೊಟ್ಟೆ, ಸೀರೆ ಕೊಟ್ಟೆ ಗೈಸ್. ನಮ್ಮ ಮಾವಂಗೆ ಏನು ಕೊಡಲಿಲ್ಲ. ಅದಕ್ಕೆ ಮುಂಚೆ ನಾವು ಒಂದು ಫೋನ್ ಕೊಡ್ಸಿ ಬಂದಿದ್ವಿ, ಅದೇ ಗಿಫ್ಟ್ ಅವ್ರಿಗೆ ಅಷ್ಟೇ. ಆ್ಯನಿವರ್ಸರಿಗೆ ಫೋನ್ ಗಿಫ್ಟ್ ಕೊಟ್ಟವ್ರೆ. ಅವರಿಗೆ ಒಂದು ಸೀರೆ ವೀಕ್ ಮೊದ್ಲೇನೆ ಫೋನ್ ಕೊಡ್ಸ್ ಬಂದಿದ್ರು. ಈಗ ಹತ್ರ ಇಟ್ಕೊಳ್ಳಿ. 1 ವೀಕ್ ಮೊದ್ಲೇ ಫೋನ್ ಗಿಫ್ಟ್ ಮಾಡ್ಕೊಂಡಿದ್ರು. ಅದು ನಮ್ಮ ಮನೆಯವ್ರಿಗೆ ಗಿಫ್ಟ್. ಮಗ ಸೊಸೆ ಕೊಡ್ಸಿರೋದು. ಮಾಡೋಣ. ಊಟ ಮಾಡೋದೆಲ್ಲ ಏನು ತೋರ್ಸಲ್ಲ ಗೈಸ್, ಅಷ್ಟೇ. ಊಟ ಮಾಡ್ಕೊಂಡು ಮನೆಗೆ ಹೊರಡ್ತೀವಿ ಅಷ್ಟೇ. ಹೊರಡ್ಬೇಕಾದ್ರೆ ತೋರಿಸ್ತೀನಿ. ಕೊಡು ಗೈಸ್. ಎಲ್ಲ ಊಟ ಎಲ್ಲ ಮುಗೀತು, ಹೊರಟಿದ್ದಾರೆ ಈಗ. ಆಟೋ ಬುಕ್ ಮಾಡಿಕೊಂಡು ಈಗ ಹೋಗ್ತಾ ಇದ್ದಾರೆ ಮನೆಗೆ. ಅದೇನಾ ಆಟೋ? ಹಾಂ. ಈಗ ಹೋಗ್ತೀವಿ. ಅಲ್ಲಿ ಅಪ್ಪ ಕಾರ್ ತರಕ್ಕೆ ಹೋಗೈತಿರು. ಇವ್ರು ಹೋಗ್ತಾ ಇದ್ದಾರೆ. ನಾವು ಬಿಟ್ಟು ಹೋಗೋಕ್ಕೆ ಇವಳಿಗೆ ಹುಷಾರಿಲ್ಲ, ಅದಕ್ಕೆ ನಾವೇ ಹೋಗ್ತಾ ಇದ್ವಿ. ತಿಂಡಿ ತಿಂದು ದೇವಸ್ಥಾನಕ್ಕೆ ಹೋಗಲ್ಲ, ಊಟ ಮುಗಿಸ್ಕೊಂಡು ಬರ್ತೀವಿ. ಕಾಫಿಗೆ ಬರ್ತಿದ್ದ ನೀನು? ನೀನೊಬ್ಳು ಬರಂಗಿದ್ರೆ ಬಾ. ಇವ್ರಿಬ್ರು ಇಳಿಸ್ತೀನಿ. ಇವ್ನು ಊರಿಗೆ ಹೋಗಿರ್ತಾನಲ್ಲ, ಇವಳೊಬ್ಳೇ ಇರೋದು. ಬಾಯ್ ಬಾಯ್. ಹತ್ತು ಆಯ್ತು. ನೀವು ಮುಂದೆ ಕುತ್ಕೊಳ್ರಿ ಮಾವ, ನಾವು ಹಿಂದೆ ಕುತ್ಕೊಳ್ತೀವಿ.